ಕನ್ನಡ ನಾನ್ ವೆಜ್ ಅಡುಗೆ ರೆಸಿಪಿಗಳು. ಮಾಂಸಾಹಾರಿ ಆಹಾರಗಳು ತಮ್ಮ ವಿಶಿಷ್ಟ ರುಚಿ, ಸುವಾಸನೆ ಮತ್ತು ಪೌಷ್ಟಿಕಾಂಶಗಳಿಂದ ಅನೇಕ ಜನರ ನೆಚ್ಚಿನ ಆಯ್ಕೆಯಾಗಿವೆ. ಕರ್ನಾಟಕದ ಅಡುಗೆ ಸಂಸ್ಕೃತಿಯಲ್ಲಿ ಚಿಕನ್, ಮಟನ್, ಮೀನು, ಮೊಟ್ಟೆ ಹಾಗೂ ಸಿಡುಬು ಪದಾರ್ಥಗಳಿಗೆ ವಿಶೇಷ ಸ್ಥಾನವಿದೆ. ಮನೆಯಲ್ಲೇ ಸುಲಭವಾಗಿ ಸಿಗುವ ಮಸಾಲೆ ಪದಾರ್ಥಗಳನ್ನು ಬಳಸಿ ರುಚಿಕರವಾದ ನಾನ್ ವೆಜ್ ಖಾದ್ಯಗಳನ್ನು ತಯಾರಿಸಬಹುದು. ಇವು ಪ್ರೋಟೀನ್, ವಿಟಮಿನ್ ಹಾಗೂ ಖನಿಜಾಂಶಗಳಿಂದ ಸಮೃದ್ಧವಾಗಿದ್ದು ಆರೋಗ್ಯಕ್ಕೂ ಸಹಕಾರಿ. ಈ ವಿಡಿಯೋದಲ್ಲಿ ಕೆಲವು ಜನಪ್ರಿಯ ಕನ್ನಡ ನಾನ್ ವೆಜ್ ಅಡುಗೆ ರೆಸಿಪಿಗಳ ಬಗ್ಗೆ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿ. 1. ಚಿಕನ್ ಕರಿ. ಚಿಕನ್ ಕರಿ ಕರ್ನಾಟಕದ ಬಹುತೇಕ ಮನೆಗಳಲ್ಲಿ ತಯಾರಿಸುವ ಜನಪ್ರಿಯ ಖಾದ್ಯವಾಗಿದೆ. ಬೇಕಾಗುವ ಪದಾರ್ಥಗಳು: 500 ಗ್ರಾಂ ಚಿಕನ್, 2 ಈರುಳ್ಳಿ, 2 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಮೊದಲು ಚಿಕನ್ ಅನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಳ್ಳಿ. ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಈರುಳ್ಳಿಯನ್ನು ಗಾಢ ಬಂಗಾರದ ಬಣ್ಣ ಬರುವವರೆಗೆ ಹುರಿಯಿರಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಟೊಮೆಟೊ ಸೇರಿಸಿ ಬೇಯಿಸಿ. ಮಸಾಲೆ ಪುಡಿಗಳನ್ನು ಸೇರಿಸಿ ಚೆನ್ನಾಗಿ ಕಲಸಿ. ನಂತರ ಚಿಕನ್ ಹಾಕಿ ಕೆಲವು ನಿಮಿಷ ಹುರಿದು ಅಗತ್ಯವಿದ್ದಷ್ಟು ನೀರು ಸೇರಿಸಿ ಬೇಯಿಸಿ. ಕೊನೆಯಲ್ಲಿ ಗರಂ ಮಸಾಲೆ ಸೇರಿಸಿ ಸವಿಯಲು ಸಿದ್ಧ. 2. ಮಟನ್ ಸಾಂಬಾರ್. ಮಟನ್ ಪ್ರಿಯರಿಗೆ ಮಟನ್ ಸಾಂಬಾರ್ ಬಹಳ ಇಷ್ಟವಾಗುವ ಖಾದ್ಯ. ಬೇಕಾಗುವ ಪದಾರ್ಥಗಳು: 500 ಗ್ರಾಂ ಮಟನ್, 2 ಈರುಳ್ಳಿ, 2 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ, ಉಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಮಟನನ್ನು ಕುಕ್ಕರ್ನಲ್ಲಿ ಅರ್ಧ ಬೇಯಿಸಿ ನಂತರ ಪಾತ್ರೆಯಲ್ಲಿ ಈರುಳ್ಳಿ, ಟೊಮೆಟೊ ಹಾಗೂ ಮಸಾಲೆಗಳನ್ನು ಹುರಿದು ಮಟನ್ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ. ರೊಟ್ಟಿ, ಚಪಾತಿ ಅಥವಾ ಅನ್ನದೊಂದಿಗೆ ಸವಿಯಬಹುದು. 3. ಫಿಶ್ ಫ್ರೈ. ಮೀನು ಪ್ರಿಯರ ಮೆಚ್ಚಿನ ಖಾದ್ಯಗಳಲ್ಲಿ ಫಿಶ್ ಫ್ರೈ ಪ್ರಮುಖವಾದದ್ದು. ಬೇಕಾಗುವ ಪದಾರ್ಥಗಳು: ಮೀನು ತುಂಡುಗಳು, ಕೆಂಪು ಮೆಣಸಿನಕಾಯಿ, ಅರಿಶಿನ, ನಿಂಬೆ ರಸ, ಉಪ್ಪು, ಅಕ್ಕಿ ಹಿಟ್ಟು ಮತ್ತು ಎಣ್ಣೆ. ಮಾಡುವ ವಿಧಾನ: ಮೀನಿಗೆ ಎಲ್ಲ ಮಸಾಲೆಗಳನ್ನು ಹಚ್ಚಿ 10-30 ನಿಮಿಷ ಮ್ಯಾರಿನೇಟ್ ಮಾಡಿ. ನಂತರ ಬಿಸಿ ಎಣ್ಣೆಯಲ್ಲಿ 2 ಬದಿಗಳನ್ನು ಚೆನ್ನಾಗಿ ಕರಿಯಿರಿ. ಬಿಸಿ ಬಿಸಿಯಾಗಿ ಸವಿಯಲು ರುಚಿಯಾಗಿರುತ್ತದೆ. 4. ಮೊಟ್ಟೆ ಮಸಾಲೆ. ಮೊಟ್ಟೆ ಮಸಾಲೆ ತಯಾರಿಸಲು ಸುಲಭ ಹಾಗೂ ರುಚಿಕರವಾದ ಖಾದ್ಯ. ಬೇಕಾಗುವ ಪದಾರ್ಥಗಳು: 6 ಬೇಯಿಸಿದ ಮೊಟ್ಟೆಗಳು, ಈರುಳ್ಳಿ, ಟೊಮೆಟೊ, ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ, ಉಪ್ಪು. ಮಾಡುವ ವಿಧಾನ: ಈರುಳ್ಳಿ ಹಾಗೂ ಟೊಮೆಟೊ ಹುರಿದು ಮಸಾಲೆ ಸೇರಿಸಿ ಗ್ರೇವಿ ತಯಾರಿಸಿ. ನಂತರ ಬೇಯಿಸಿದ ಮೊಟ್ಟೆಗಳನ್ನು ಸೇರಿಸಿ ಕೆಲವು ನಿಮಿಷ ಕುದಿಸಿ. 5. ಚಿಕನ್ ಫ್ರೈ. ಚಿಕನ್ ಫ್ರೈ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರಿಗೂ ಇಷ್ಟವಾಗುವ ತಿನಿಸು. ಬೇಕಾಗುವ ಪದಾರ್ಥಗಳು: ಚಿಕನ್, ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಮಾಡುವ ವಿಧಾನ: ಎಲ್ಲ ಮಸಾಲೆಗಳನ್ನು ಚಿಕನ್ಗೆ ಹಚ್ಚಿ 1 ಗಂಟೆ ಮ್ಯಾರಿನೇಟ್ ಮಾಡಿ. ನಂತರ ಕಡಿಮೆ ಉರಿಯಲ್ಲಿ ಕರಿಯಿರಿ. ಹೊರಗೆ ಕರೆಕರೆಯಾಗಿದ್ದು ಒಳಗೆ ಮೃದುವಾಗಿರುತ್ತದೆ. 6. ಮಟನ್ ಫ್ರೈ. ಮಟನ್ ಫ್ರೈ ಒಂದು ವಿಶೇಷವಾದ ಹಬ್ಬದ ಖಾದ್ಯವಾಗಿದೆ. ಬೇಕಾಗುವ ಪದಾರ್ಥಗಳು: ಮಟನ್, ಈರುಳ್ಳಿ, ಮೆಣಸಿನ ಪುಡಿ, ಕರಿಮೆಣಸು ಪುಡಿ, ಉಪ್ಪು, ಕರಿಬೇವು. ಮಾಡುವ ವಿಧಾನ: ಮಟನ್ ಅನ್ನು ಮೊದಲು ಬೇಯಿಸಿ ನಂತರ ಈರುಳ್ಳಿ ಹಾಗೂ ಮಸಾಲೆಯೊಂದಿಗೆ ಹುರಿದು ಕರಿಬೇವು ಸೇರಿಸಿ. 7. ಪ್ರಾನ್ ಮಸಾಲೆ. ಸಮುದ್ರಾಹಾರ ಪ್ರಿಯರಿಗೆ ಪ್ರಾನ್ ಮಸಾಲೆ
ಅತ್ಯುತ್ತಮ ಆಯ್ಕೆ. ಬೇಕಾಗುವ ಪದಾರ್ಥಗಳು ಪ್ರಾನ್, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಗರಂ ಮಸಾಲೆ. ಮಾಡುವ ವಿಧಾನ: ಈರುಳ್ಳಿ ಹಾಗೂ ಟೊಮೆಟೊ ಹುರಿದು ಮಸಾಲೆ ಸೇರಿಸಿ, ನಂತರ ಪ್ರಾನ್ ಹಾಕಿ 10 ರಿಂದ 15 ನಿಮಿಷ ಬೇಯಿಸಿದರೆ ರುಚಿಕರವಾದ ಪ್ರಾನ್ ಮಸಾಲೆ ಸಿದ್ಧ. ನಾನ್ ವೆಜ್ ಅಡುಗೆ ಮಾಡುವಾಗ ಗಮನಿಸಬೇಕಾದ ವಿಷಯಗಳು: ಮಾಂಸ ಮತ್ತು ಮೀನನ್ನು ಚೆನ್ನಾಗಿ ತೊಳೆದು ಬೆಳೆಸಬೇಕು. ತಾಜಾ ಪದಾರ್ಥಗಳನ್ನು ಆಯ್ಕೆ ಮಾಡುವುದು ಉತ್ತಮ. ಮಸಾಲೆಗಳನ್ನು ಮಿತವಾಗಿ ಬಳಸಬೇಕು. ಅತಿಯಾಗಿ ಎಣ್ಣೆ ಬಳಸುವುದನ್ನು ತಪ್ಪಿಸಬೇಕು. ಆಹಾರವನ್ನು ಸಂಪೂರ್ಣವಾಗಿ ಬೇಯಿಸಿ ಸೇವಿಸಬೇಕು. ಸಮಾರೋಪ: ಕನ್ನಡ ನಾನ್ ವೆಜ್ ಅಡುಗೆ ಪದ್ಧತಿಯಲ್ಲಿ ರುಚಿ ಮತ್ತು ಪೌಷ್ಟಿಕಾಂಶಗಳ ಸಮತೋಲನ ಕಂಡುಬರುತ್ತದೆ. ಚಿಕನ್ ಕರಿ, ಮಟನ್ ಸಾಂಬಾರ್, ಫಿಶ್ ಫ್ರೈ, ಮೊಟ್ಟೆ ಮಸಾಲೆ, ಚಿಕನ್ ಫ್ರೈ ಹಾಗೂ ಪ್ರಾನ್ ಮಸಾಲೆಯಂತಹ ಖಾದ್ಯಗಳು ಕುಟುಂಬದ ಊಟವನ್ನು ಇನ್ನಷ್ಟು ವಿಶೇಷವಾಗಿಸುತ್ತವೆ. ಸರಿಯಾದ ಪದಾರ್ಥಗಳು ಮತ್ತು ಸರಳ ವಿಧಾನಗಳನ್ನು ಅನುಸರಿಸಿದರೆ ಮನೆಯಲ್ಲೇ ಹೋಟೆಲ್ ರುಚಿಯ ಮಾಂಸಾಹಾರಿ ಅಡುಗೆಯನ್ನು ತಯಾರಿಸಬಹುದು. ರುಚಿಕರವಾದ ಹಾಗೂ ಆರೋಗ್ಯಕರ ನಾನ್ ವೆಜ್ ಅಡುಗೆಯನ್ನು ಸವಿದು ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಿರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಹೈಪ್ ಮಾಡಿ ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.